ದಿ ಫ್ಲೋಟಿಂಗ್ ಚರ್ಚ್ ವರ್ಷದಲ್ಲಿ 6 ತಿಂಗಳು ನೀರಲ್ಲಿ ಮುಳುಗೋಗಿರುತ್ತೆ. ಇನ್ನು 6 ತಿಂಗಳು ದಡ ಸೇರಿರುತ್ತೆ. ಅದಕ್ಕೆ ಈ ಜಾಗನ ದಿ ಫ್ಲೋಟಿಂಗ್ ಚರ್ಚ್, ರೋಸ್ರಿ ಚರ್ಚ್ ಇಲ್ಲಾಂದರೆ ಶೆಟ್ಟಿಹಳ್ಳಿ ಚರ್ಚ್ ಅಂತ ಕೂಡ ಕರೀತಾರೆ. ಈ ಚರ್ಚ್ನ 1860ಯಲ್ಲಿ ಬಿಲ್ಟ್ ಮಾಡಿರೋದು. ಅಂದರೆ 160 ಇಯರ್ಸ್ ಬ್ಯಾಕು ಫ್ರೆಂಚ್ ಮಿಷನರಿ ನಿರ್ಮಾಣ ಮಾಡಿರೋದು. ಆ ಟೈಮ್ ಪೀರಿಯಡಲ್ಲಿ ಬ್ರಿಟಿಷ್ ಅಧಿಕಾರಿಗಳು, ಕಾಫಿ ಎಸ್ಟೇಟ್ ಮಾಲೀಕರು ಹಾಸನ, ಸಕಲೇಶ್ವರ ಈ ಸೈಡಲ್ಲಿ ಇರ್ತಿದ್ರು ತುಂಬ. ಸೊ ಅವ್ರ ಪ್ರೇಯರ್ಗೋಸ್ಕರ ಈ ಚರ್ಚ್ನ ಬಿಲ್ಟ್ ಮಾಡಿರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈ ಚರ್ಚ್ನ ಕಟ್ಟಬೇಕಾದ್ರೆ ಸಿಮೆಂಟ್ ಜೊತೆಗೆ ಬೆಲ್ಲ ಮತ್ತು ಮೊಟ್ಟೆ ಮಿಶ್ರಣವನ್ನು ಮಿಕ್ಸ್ ಮಾಡಿ ಕಟ್ಟಿರೋದಂತೆ. ಜುಲೈಯಿಂದ ಅಕ್ಟೋಬರ್ ಒಳಗಡೆ ಹೋದರೆ ನೀವು ಚರ್ಚ್ ಮುಳುಗೋಗಿರೋದನ್ನ ನೋಡ್ಬೋದು. ಡಿಸೆಂಬರಿಂದ ಮೇ ಒಳಗಡೆ ಹೋದರೆ ಚರ್ಚ್ ಒಳಗಡೆ ಹೋಗ್ಬೋದು. ಯಾಕಂದರೆ ಅವಾಗ ಜಾಸ್ತಿ ನೀರಿರಲ್ಲ, ಒಳಗಡೆ ಹೋಗಿ ನೋಡ್ಕೊಂಬರ್ಬೋದು. ನಾವು ಹೋಗಿರೋದು ಫೆಬ್ರವರಿಲಿ, ಸೊ ವಾಟರ್ ಏನು ಅಷ್ಟೊಂದು ಇರಲಿಲ್ಲ. ನಾನು ಹೇಳ್ತೀನಿ ಬೆಸ್ಟ್ ಟೈಮ್ ಹೋಗೋದಂದರೆ ಈವ್ನಿಂಗ್ ಹೋಗಿ, ಯಾಕಂದರೆ ಬಿಸಿಲಿರಲ್ಲ, ಒಳ್ಳೆ ಸನ್ಸೆಟ್ ನೋಡ್ಬೋದು. ಎಲ್ಲೇ ಯಾವುದೇ ಬೆಟ್ಟ ಹತ್ಕೊಂಡು ಹೋದರೂ ಇಷ್ಟು ಒಳ್ಳೆ ಸನ್ಸೆಟ್ ನೋಡೋಕ್ಕಾಗಲ್ಲ. ತುಂಬ ಬ್ಯೂಟಿಫುಲ್ಲಾದ ಸನ್ಸೆಟ್ ನೋಡ್ಬೋದು. 1960ಯಲ್ಲಿ ಗೊರು ಡ್ಯಾಮ್ ಕಟ್ತಾರೆ. ಹೇಮಾವತಿ ನದಿಯ ಅಡ್ಡವಾಗಿ ಗೊರು ಡ್ಯಾಮ್ನ ಕಟ್ತಾರೆ. ಆವಾಗ ಇಲ್ಲಿದ್ದು 25ರಿಂದ 30 ಹಳ್ಳಿನ ರೀಲೊಕೇಟ್ ಮಾಡ್ತಾರೆ. ಯಾಕಂದರೆ ಬ್ಯಾಕ್ ವಾಟರ್ ಅಲ್ವಾ, ಎಲ್ಲ ಮುಳುಗೋಗುತ್ತೆ ಅಂತ, ಇನ್ಕ್ಲೂಡಿಂಗ್ ಈ ಚರ್ಚ್ ಕೂಡ. ದಿ ಆ್ಯಕ್ಚುಲ್ ಶೆಟ್ಟಿಹಳ್ಳಿ ಬಂದ್ಬಿಟ್ಟು ಇದು. ಆದರೆ ರೀಲೊಕೇಟ್ ಆದಮೇಲೆ ಇನ್ನೂ 2 ಕಿಲೋಮೀಟರ್ಸ್ ಮುಂದೆ ಇನ್ನೊಂದು ಶೆಟ್ಟಿಹಳ್ಳಿ ಇದೆ. ನೀರು ರೈಸ್ ಆದಾಗ ಈ ಚರ್ಚು ಮುಳುಗೋಗಿಬಿಡತ್ತೆ. ಆವಾಗ ನೋಡೋಕೆ ಇನ್ನೂ ಚೆನ್ನಾಗಿರತ್ತಂತೆ. ಇವಾಗ ತುಂಬ ಫಿಲಮ್ಸ್ ಎಲ್ಲ ಶೂಟಿಂಗ್ ಇಲ್ಲಿ ನಡೀತಿದೆ. ದೊಡ್ಡ ಮನೆ ಹುಡುಗ ಮತ್ತು ಇನ್ನು ಸುಮಾರು ಫಿಲಮ್ಸ್ ಶೂಟಿಂಗ್ ಇಲ್ಲಿ ನಡೆದಿದೆಯಂತೆ. ಒಂದು ಟೈಮಲ್ಲಿ ಚರ್ಚ್ನ ಧರ್ಮಗುರುಗಳು ಇಲ್ಲಿ ಆಸ್ಪತ್ರೆ ಕೂಡ ಪ್ರಾರಂಭ ಮಾಡ್ತಾರಂತೆ. ಸಿಡಿಬು, ಪ್ಲೇಗ್, ಕಾಲರಾ ಈ ಥರ ರೋಗ ಬಂದಿರೋ ಜನರಿಗೆ ಇಲ್ಲಿನ ವೈದ್ಯರು ಲಸಿಕೆಗಳನ್ನ ಹಾಕಿ ಅವನ್ನ ಶುಶ್ರೂಷೆ ಮಾಡ್ತಿದ್ರಂತೆ. ಆರೋಗ್ಯ ಸೇವೆ ಮತ್ತು ಸಮಾಜ ಸೇವೆ ಮಾಡ್ತಾ ಈ ಚರ್ಚು ತುಂಬ ಫೇಮಸ್ ಆಗಿತ್ತು ಆವಾಗ. ಜರ್ಮನಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮತ್ತು ಇನ್ನು ಬೇರೆ ಯುರೋಪ್ ಕಂಟ್ರೀಸ್ ರಾಯಭಾರಿಗಳು ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿದ್ರಂತೆ ಆಗಿನ ಕಾಲದಲ್ಲಿ. ಇಷ್ಟೊಂದು ಫೇಮಸ್ ಆಗಿರೋ ಚರ್ಚು 1960ಯಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಮುಳುಗೋಗುತ್ತೆ. ಸ್ವಾತಂತ್ರ್ಯ ನಂತರ ಅಂದರೆ 1960 ಆದಮೇಲೆ ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆ ಭಾಗಗಳಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಲು ಹಾಸನದ ಜೀವನದಿಯಾದ ಹೇಮಾವತಿಗೆ ಗೊರು ಡ್ಯಾಮ್ನ ಕಟ್ತಾರೆ. 5.5 ದಶಕದಿಂದ ಈ ಚರ್ಚು ಮುಳುಗೋದು ಎದ್ದೇಳೋದು ಹಾಗೆ ಮಾಡ್ತಿದೆ. ಈ ಜಲಾಶಯದ ಮುಂದೆ ನಿಂತ್ಕೊಂಡು ನೋಡಿದ್ರೆ ಈ ಚರ್ಚು ಯಾವುದೋ ಬೋಟು ಮುಳುಗೋಗಿರೋ ಥರ ಕಾಣುತ್ತೆ. ಅದಕ್ಕೆ ಇದನ್ನು ಫ್ಲೋಟಿಂಗ್ ಚರ್ಚ್ ಅಂತ ಕರೀತಾರೆ. ಇದು ಹಾಸನದಿಂದ 20 ಕಿಲೋಮೀಟರ್ಸ್ ಆಗುತ್ತೆ, ಸಕಲೇಶ್ವರದಿಂದ 40 ಕಿಲೋಮೀಟರ್ಸ್, ಮತ್ತು ನಾವೇನಾದರೂ ಬ್ಯಾಂಗ್ಳೂರಿಂದ ಬರ್ತೀವಿ ಅಂದರೆ 200 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ ಬರ್ತೀವಿ ಅಂದರೆ 120 ಕಿಲೋಮೀಟರ್ಸ್ ಆಗುತ್ತೆ. ನಾನು ಈ ಥರ ಪ್ಲೇಸಸ್ಗೆಲ್ಲ ಬಂದಾಗ ಇದು ಕಟ್ಟಿದಾಗ ಹೆಂಗಿರ್ಬೋದು, ಆಗಿನ ಕಾಲದಲ್ಲಿ ಎಷ್ಟು ಜನ ಓಡಾಡಿರ್ಬೋದು, ಎಷ್ಟು ಚೆನ್ನಾಗಿರ್ಬೋದಲ್ವಾ ಅಂತ ಅನ್ಕೊತಾ ಇರ್ತೀನಿ. ಇದೆಲ್ಲ ನೋಡಿದಾಗ ಒಂದಂತೂ ಅನಿಸುತ್ತೆ, ಯಾವುದೂ ಶಾಶ್ವತ ಅಲ್ಲ, ಎಲ್ಲನೂ ಒಂದಲ್ಲ ಒಂದು ಟೈಮ್ಗೆ ಹೊರಟೋಗ್ಬಿಡತ್ತೆ. ನನಗೆ ಮೂಮೆಂಟ್ಸು ಮತ್ತು ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋದಂದರೆ ತುಂಬ ಇಷ್ಟ. ಹಂಗಂತ ನಾನೇನು ಎಂಜಾಯ್ ಮಾಡಲ್ಲ ಅಂತ ಅಲ್ಲ, ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ತೀನಿ. ಕಣ್ಮುಚ್ಕೊಂಡೇನು ವೀಡಿಯೋ ಮಾಡಲ್ಲ ಅಲ್ಲ. ಒಬ್ರೊಬ್ರು ಸ್ಟೈಲು ಒಂದೊಂದು ಥರ ಇರುತ್ತೆ ಎಂಜಾಯ್ ಮಾಡೋದು. ನನಗೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಎಂಜಾಯ್ ಮಾಡ್ತೀನಿ, ಒಬ್ರೊಬ್ರು ಪ್ರೆಸೆಂಟ್ನ ಫೀಲ್ ಮಾಡಿ ಎಂಜಾಯ್ ಮಾಡ್ತಾರೆ. ಹಂಗಂತ ನಾವೇನು ಎಂಜಾಯ್ ಮಾಡ್ದಿರ ಇರಲ್ಲ. ಸೊ ಬೆಟರ್ ನಿಮ್ಗೆ ಏನು ಇಷ್ಟ ಇದೆಯೋ ಅದನ್ನು ಮಾಡಿ.